ಸಿದ್ದೇಶ್ವರ ಬ್ಯಾಂಕ್ ಚುನಾವಣೆಯಲ್ಲಿ ಹಳೆ ಪೆನ್ನಲ್ಗೆ ಇಡೀ ಜಿಲ್ಲೆ ಜನ ಸಹಕಾರ ಮಾಡಿದ್ದಾರೆ, ಅವ್ರು ಗೆದ್ದಿದ್ದಾರೆ. ಅದರಲ್ಲಿ ಸಮಸ್ತ ಸಿದ್ದೇಶ್ವರ ಬ್ಯಾಂಕ್ ಮತದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬಟ್ ಅದರಲ್ಲಿ ನಾನು ನೇರವಾಗಿ ಏನು ಪಾಲ್ಗೊಂಡಿಲ್ಲ. ಆದರೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಚುನಾವಣೆ ಮಾಡಬಾರ್ದು, ಅವಿರೋಧ ಆಯ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅನಿವಾರ್ಯವಾಗಿ ಆಗಲಿಲ್ಲ. ಆದರೆ ಹಳೆ ಪೆನ್ನಲ್ಲಿಗೆ ಸಪೋರ್ಟ್ ಮಾಡಿದ ನಿಜ. ಜೊತೆಗೆ ಹೊಸಬರಿಗೂ ಅವಕಾಶ ಕೊಡ್ರಿ ಅಂತ ಇವತ್ತು ಗೆದ್ದವರಲ್ಲಿಯೂ ಕೂಡ ಬಂದಿದ್ರು. ಅವರಲ್ಲಿ ನಾನು ಮನವಿ ಮಾಡಿದ್ದೀನಿ ಮುಂದಿನ ಸರ್ತಿ. ಮತ್ತು ಆ ಬ್ಯಾಂಕು ಭವಿಷ್ಯದಲ್ಲಿ ಒಂದು ಒಳ್ಳೆ ಬ್ಯಾಂಕ್ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಮರಸ್ಯ ಕಾಪಾಡ್ಕೊಡಿ, ಭಿನ್ನಾಭಿಪ್ರಾಯ ಮಾಡಬೇಡಿ. ಯಾಕಂದರೆ ಬ್ಯಾಂಕ್ ಅಂದರೆ ಭಾಳ ಒಂದು ಸೂಕ್ಷ್ಮವಾದಂಥ ಸಂಸ್ಥೆ. ಅದು ಸ್ವಲ್ಪ ಆಗಿದ್ರೂ ಭಾಳ ಅಪಪ್ರಚಾರ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಡೆಸ್ಕೊಂಡು ಹೋಗ್ರಿ ಅಂತೇಳಿ ಎಲ್ಲ ನಿರ್ದೇಶಕರನ್ನ ಕರೆದಿದ್ದೆ. ನಾನು ಸನ್ಮಾನ ಮಾಡಿ ಕಳಿಸಿದ್ದೀನಿ ಅವ್ರನ್ನೆಲ್ಲ. ಅವ್ರ ಫೋಟೋನು ನಿಮ್ಗೆ ಕೊಡ್ತೀನಿ. ಎಲ್ಲರೂ ಬಂದಿದ್ರು, ಒಬ್ರು ಮಾತ್ರ ಇರಲಿಲ್ಲ. ಅವರೆಲ್ಲೋ ಅನಿವಾರ್ಯವಾಗಿ ಹೊರಗೆ ಹೋಗಿ ಒಂದಿಬ್ಬರು ಇರಲಿಲ್ಲ ಅಷ್ಟೇ. ಸೊ ಆ ಬ್ಯಾಂಕ್ ಇನ್ನೂ ಉತ್ತಂಗಕ್ಕೆ ಹೋಗಬೇಕು, ಬೆಳಿಬೇಕು ಅಂಥೇಳಿ ನನ್ನ ಆಸೆ. ಯಾಕಂದರೆ ಒಂದು ಕಾಲದಲ್ಲಿ ಬಿಜಾಪುರದಲ್ಲಿ ಅತ್ಯಂತ ಪ್ರತಿಷ್ಠಿತ ಬ್ಯಾಂಕು ಮತ್ತು ಅತ್ಯಂತ ಹಳೆಯ ಬ್ಯಾಂಕ್, ನಮ್ಮ ಬ್ಯಾಂಕಿನ್ಕಿಂತಲೂ ಹಳೆ ಬ್ಯಾಂಕು. ಪಗುವಾಳ ಕಟ್ಟಿಯವ್ರು ಕಟ್ಟಿರ್ತಕ್ಕಂಥ ಬ್ಯಾಂಕು ಶೆಡ್ಯೂಲ್ ಬ್ಯಾಂಕ್ ಆಗಿ ಬೆಳಿಬೇಕನ್ನೋ ಅಭಿಲಾಷೆ. ಅದಕ್ಕೆ ಆದಷ್ಟು ಆ ದಿಶೆಯಲ್ಲಿ ನಾವು ಪ್ರೋತ್ಸಾಹ ಮಾಡ್ತೀವಿ. ಜನ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ವೈಯಕ್ತಿಕ ಕೃತಜ್ಞತೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಸೊ ಇದನ್ನು ಹೇಳೋ ಸಲುವಾಗಿ ನಾನು ಕರೆದಿದ್ದೆ. ಬಟ್ ಇದನ್ನು ಬಿಟ್ಟು ಮತ್ತೇನಾರ ತಾವು ಕೇಳ್ತಿದ್ರೆ 2 ನಿಮಿಷ ತಮಗೆ ಹೇಳಿ. ಬಿಜೆಪಿಯವರು ಸಾಕಷ್ಟು ವಿರೋಧ ಮಾಡಕ್ಕಾಗ ಕಾಂಗ್ರೆಸ್ ಮಾಡೋದು ಹಿಂದೂ ವಿರೋಧ ಆಗಿರ್ತೀವಿ, ಜಾತಿ ಧರ್ಮ ಒಡಕ್ಕೆ ಕೆಲಸ ಮಾಡ್ತೀವಿ. ಅದಕ್ಕೆ ನಾವು ಮಾಡ್ತೀವಿ. ಅದು ಹಿಂಪಡಿಬೇಕು, ವಾಪಸ್ ಏನು ನಿಬಂಧನೆ ಹಿಂಪಡಿಬೇಕು ಅನ್ನೋದು ಆಗ್ತದೆ. ತಮ್ಮ ಮತಕ್ಷೇತ್ರದಲ್ಲೇ ಆಗ್ಬೇಕಾದಂತ ಕಾರ್ಯಕ್ರಮ ಏನು ವಿಷಯ ನೋಡಿ. ಇತ್ತೀಚಿನ ದಿನಮಾನಗಳಲ್ಲಿ ಲಿಂಗಾಯತ್ ವೀರಶೈವ ಧರ್ಮದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ತಾ ಇದೆ. ವೀರಶೈವ ಲಿಂಗಾಯತ್ ಅಂತಕ್ಕಂಥದ್ದು ಇದು ಬಹಳ ದುರಾದೃಷ್ಟಕರ. ಯಾಕೆಂತಂದರೆ ಲಿಂಗಾಯತರು ನಾವು ವೀರಶೈವರು ಲಿಂಗಾಯತರೇ. ಬಟ್ ಈಗ ನಾನೇನು ವಿನಂತಿ ಮಾಡ್ಕೊಳ್ತೀನಿ ಅಂದರೆ, ಬಸವಣ್ಣನವರು ಬಹಳ ದೊಡ್ಡ ರಿಫಾರ್ಮ್ ಮಾಡಿದ್ದಾರೆ ಲಿಂಗಾಯತ ಸಮಾಜಕ್ಕೆ. ಎಲ್ಲರೂ ಆ ಪ್ರಕ್ರಿಯೆಯಲ್ಲಿ ಸೇರಿಕೊಂಡು ಈ ಧರ್ಮ ಕಾಯಕ ಮತ್ತು ದಾಸೋಹ ಮಾಡ್ತಕ್ಕಂಥ ಧರ್ಮ, ಅದನ್ನು ಉಳಿಸ್ಕೋಬೇಕಾದ್ರೆ ನಮ್ಮಲ್ಲಿ ಸಾಮರಸ್ಯ ಅವಶ್ಯ. ಆದರೆ ಕೆಲವು ಸ್ವಾಮಿಗಳು ಗುಂಪಾಗ್ತಾ ಇರೋದು ದುರಾದೃಷ್ಟಕರ. ನಾನು ಎರಡೂ ಕಡೆ ಹೋಗಿಲ್ಲ, ವೀರಶೈವರ ಕಡೆನೂ ಹೋಗಿಲ್ಲ, ಲಿಂಗಾಯತರ ಕಡೆನೂ ಹೋಗಿಲ್ಲ. ಎಲ್ಲರೂ ಸೇರ್ಕೊಂಡು ಹೋಗ್ರಿ ಅನ್ನೋದು ನನ್ನ ವಿನಂತಿ ಬಂದು. ಎರಡನೇದ್ದು, ಕನ್ನೇರಿ ಮಠಗಳ ಸ್ವಾಮಿಗಳ ಬಗ್ಗೆ ಬಸವನ ಬಾಗೇವಾಡಿಯಲ್ಲಿ ನಿನ್ನೆ ಏನೋ ಸ್ಟ್ರೈಕ್ ಆಗಿದೆ ಅಂತಕ್ಕಂಥದ್ದು ಹೇಳಿದರು. ಅದು ನನ್ನ ಬಸವನ ಬಾಗೇವಾಡಿ ಜನರಲ್ಲಿ ನಿವೇದನೆ ಮಾಡ್ಕೊಳ್ತೀನಿ. ಈ ಥರ ಆಕ್ರೋಶಕ್ಕೆ ಅವ್ರದಿಂದ ಏನೋ ಒಂದು ಮಾತು ತಪ್ಪು ಆಗ್ಯದಂತ ತಮಗೆ ಭಾವಿಸಿದ್ರು ಕೂಡ ಅದನ್ನು ಅಷ್ಟರ ಮಟ್ಟಿಗೆ ದೀರ್ಘಕ್ಕೆ ಒಯ್ತಕ್ಕಂಥ ವಿಚಾರ ಅಲ್ಲ. ಅದನ್ನು ಮತ್ತು ಭಾಳ ಆಡು ಭಾಷೆಯಲ್ಲಿ ಕನ್ನೇರಿ ಗುರುಗಳು ಮಾತನಾಡ್ತಾರೆ. ಮತ್ತು ಭಾಳ ದೊಡ್ಡ ಕೆಲಸ ಅವರು ಕೋಲ್ಹಾಪುರದಲ್ಲಿ ಇಲ್ಲಿಂದ ಹೋಗಿ ಆ ಮಠದ ಜೀರ್ಣೋದ್ಧಾರ ಮಾಡಿದ್ದಾರೆ. ಅದಕ್ಕಿಂತಲೂ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ರೈತರಿಗೆ ಏನೇನು ಆಗಬೇಕು ಆ ದಿಶೆಯಲ್ಲಿ ಅವರ ಭಾಳ ಪ್ರಯತ್ನ ಇದೆ. ಆ ಕೊಡುಗೆ ಕೂಡ ನಾವು ನೋಡಬೇಕಾಗ್ತದೆ. ಅದನ್ನು ನೋಡಿಕೊಂಡು ನಾವೆಲ್ಲರೂ, ಅವ್ರದ್ದೊಂದು ಮಠ ಒಳ್ಳೆ ರೀತಿಯಿಂದ ಬಸವನ ಬಾಗೇವಾಡಿಯಲ್ಲಿ ಕಟ್ತಾ ಇದ್ದಾರೆ. ಬಸವಣ್ಣನವ್ರನ್ನ ಇಟ್ಕೊಂಡೇ ಆ ವಿಚಾರವನ್ನು ಅವರು ಬೆಳೆಸ್ತಾ ಇದ್ದಾರೆ.
ಅವ್ರ ಸಂಬಂಧ ಅವರು ನಮ್ಮ ಜಿಲ್ಲೆಯವರು. ಅಕಸ್ಮಾತ್ ಏನಾದರೂ ಒಂದು ತಪ್ಪು ಗ್ರಹಿಕೆ ಆಗಿದ್ರೆ ಅದನ್ನು ಯಾವುದು ಜನ ಅಷ್ಟು ದೀರ್ಘಕ್ಕೆ ಒಯ್ಯತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಭಾವಿಸ್ತೀನಿ. ಇಷ್ಟು ಮಾತ್ರ ನಾನು ಪ್ರತಿಕ್ರಿಯೆ. ನೋಡಿ, ನಿರ್ಬಂಧ ಹೇರ್ತಕ್ಕಂಥದ್ದು ಸರಿನೋ ತಪ್ಪು ಅನ್ನೋಕ್ಕಿಂತಲೂ ಈಗ ಭಾಳ ಜನ ಭಾಳ ಮಾತಾಡಿದ್ದಾರೆ. ರಾಜಕಾರಣಿಗಳೇ ವಿಶೇಷವಾಗಿ ನಾವು ಭಾಳ ಮಾತನಾಡ್ತೀವಿ. ಈಗ ನಮ್ಮೇಲೂ ನಿರ್ಬಂಧನ ಹೇರಬೇಕು. ಏನೋ ಒಂದು ಸರ್ತಿ ಎಲ್ಲೋ ಯಾವಾಗೋ ಅವರು ಪ್ರಾಯಶಃ ಸ್ವಾಮಿಗಳು ಒಂದು 60-65 ವಯಸ್ಸು ಇರಬೇಕು. ಯಾವಾಗೂ ಒಂದು ಸಣ್ಣ ತಪ್ಪಾದ್ರೆ ಅದಕ್ಕೆ ನಿರ್ಬಂಧನ ತನಕ ಹೋಗೋದ್ರಾಗ ಅರ್ಥ ಇಲ್ಲ. ನಾನು ಸರ್ಕಾರಕ್ಕೂ ನಿವೇದನೆ ಮಾಡ್ಕೊಳ್ತೀನಿ, ಈ ವಿಚಾರ ಇಲ್ಲಿಗೆ ಮುಗಿಸೋದು ಒಳ್ಳೆಯದು. ನೋಡಿ, ಅಶ್ಲೀಲ ಪದ ಬರಬಾರ್ದಂತ ನಾನೇ ಹೇಳ್ತಾ ಇದ್ದೀನಿ. ಅದು ನನ್ನ ಬಾಯಿನಿಂದನೂ ಬರಬಾರ್ದು, ಸ್ವಾಮಿಗಳಾದರೂ ಬರಬಾರ್ದು, ಬೇರೆಯವರಿಂದೂ ಬರಬಾರ್ದು. ಆದರೆ ಒಂದು ಪದ ಬಂತು ಅಂತೇಳಿ 100 ಪದ ನಾವು ಉಪಯೋಗ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅದನ್ನು ಅಲ್ಲಿಗೆ ಮುಗಿಸ್ಬಿಡ್ಬೇಕು. ಈಗ ಪದಗಳು ಭಾಳ ಬಂದು ಹೋಗ್ಯಾವ. ಈಗ ನನ್ನ ಮೇಲೆ ಬಂದಿದ್ದ ಪದ ನೀವು ಕೇಳಿದ್ರೆ ನೀವೇ ಕೊಡೋದಿಲ್ಲ. ಮತ್ತು ನೀವು ಅದನ್ನು ಟೆಲಿಕಾಸ್ಟು ಮಾಡಿರಿ. ಸಾಮಾನ್ಯ ಜನರು ಮಾತಾಡೋದು ಒಬ್ಬ ಹಿರಿಯ ಸ್ವಾಮೀಜಿ ಬಹಳ ನಾವು ಗೌರವ ಸ್ಥಾನದಲ್ಲಿ ನೋಡ್ತೀವಿ. ನಾನು ಎಲ್ಲಿ ಇಲ್ಲ ಅಂದಿನ. ಸ್ವಾಮೀಜಿಗಳಕ್ಕಿಂತ ಮ್ಯಾಲಿದ್ದೀವಿ ನಾವು. ಒಬ್ಬೊಬ್ರು ಮಂತ್ರಿ ಆಗಿವಿ. ನೋಡ್ರಿ, ರಾಜಕಾರಣಿಗಳು ಮಾಡ್ಕೋಬಾರ್ದು, ಸ್ವಾಮಿಗಳು ಮಾಡ್ಕೋಬಾರ್ದು, ಮತ್ತು ಯಾರು ವೈಯಕ್ತಿಕ ನಿಂದನೆ ಮಾಡಬಾರ್ದು. ನಾನು ರಾಜಕಾರಣಿಗಳು ಮಾಡಬಾರ್ದು, ಸ್ವಾಮಿಗಳು ಮಾಡಬಾರ್ದು. ಶ್ರೀಗಳು ಏನು ಹೇಳ್ತಾರೆ, ಮುಖ್ಯಮಂತ್ರಿಗಳ ಕೃಪಾಪೋಷಿತ ಕಾರ್ಯಕ್ರಮ ಅಂತ. ನಾನು ಇಲ್ಲ ಅಂತ ಹೇಳಿದ್ನಲ್ಲ. ನೋಡಿ, ಮುಖ್ಯಮಂತ್ರಿಗಳಿಗೂ ಕರೀತಾರೆ, ಮಂತ್ರಿಗಳಿಗೂ ಕರೀತಾರೆ, ಮತ್ತು ನಾವು ಎರಡೂ ಕಡೆ ಹೋಗ್ಬೇಕಾಗ್ತದೆ. ಈಗ ಲಿಂಗಾಯತರು ಆ ಸಮಾವೇಶ ಪ್ರಾರಂಭ ಆಗಿದ್ದು ಬಾಗೇವಾಡಿಯಿಂದ, ಮತ್ತು ನಾನೇ ಮುಂದಿಟ್ಟು ಮಾಡಿದ್ದೀನಲ್ಲ. ನಾನೇನು ವೀರಶೈವರನ್ನ ಲಿಂಗಾಯತರನ್ನ ಬೇರೆ ಮಾಡಬೇಡಿ, ಕೌಲ್ದಾರಿಗೆ ಹೋಗೋದು ಬೇಡ ಅಂತ ನಿವೇದನೆ ಮಾಡ್ಕೊಂಡಿದ್ದೀವಿ ಇಷ್ಟೇ. ಯಾಕಂತಂದ್ರೆ ವೀರಶೈವ ಲಿಂಗಾಯತರಲ್ಲಿ ಬಹಳಷ್ಟು ಜನ ಬಡವರಿದ್ದಾರೆ. ಇನ್ನ ಅವ್ರನ್ನ ಬೆಳೆಸ್ತಕ್ಕಂಥದ್ದು, ಅವ್ರಿಗೆ ವಿದ್ಯಾದಾನ ಕೊಡ್ತಕ್ಕಂಥದ್ದು, ಮತ್ತು ಲಿಂಗಾಯತ್ ಸಮಾಜವನ್ನು ನಂಬಿ ಬೇರೆ ಸಮಾಜಗಳು ಆ ಕಾಲದಲ್ಲಿ ಬಸವಣ್ಣನ ಮಾತು ಕೇಳಿ ಪರಿವರ್ತನೆ ಆದಂಥವ್ರಿಗೂ ನ್ಯಾಯ ಕೊಡಬೇಕಾದಂಥದ್ದು ಈ ಧರ್ಮದ ಒಂದು ಕರ್ತವ್ಯ. ಅದು ನ್ಯಾಯಗಳಿಗೆ ಭಕ್ತರಿಗೆ ಒಂದ್ಸಲ ದಾರಿ ತಪ್ಪದಂಗ ಆಗ್ತದೆ. ಯಾರನ್ನ ನಂಬಬೇಕು, ಲಿಂಗಾಯತ ಮಹಾಸಭಾನ ನಂಬಬೇಕು ಅಥವಾ ಶ್ರೀಗಳ ಮಾತಿಗೆ ಸಮಾಜದಲ್ಲಿ ಒಳ್ಳೇದೇನಿದೆ ಅದನ್ನು ನಂಬಬೇಕು. ನಾವೇನೇ ಪ್ರತಿಪಾದನೆ ಮಾಡಿದ್ರು ಸಮಾಜಕ್ಕೆ, ದೇಶಕ್ಕೆ ಒಳ್ಳೇದೇನಾಗ್ತದೆ ಅದನ್ನು ನಾವು ಮಾಡಬೇಕು. ಈ ಜಗತ್ತಿನಲ್ಲಿ ಕೆಲವ್ರ ದೇಶದಲ್ಲಿ ಒಂದೇ ಭಾಷೆ ಒಂದೇ ಜಾತಿ ಅದಾವೆ. ನಮ್ಮಲ್ಲಿ 100 ಜಾತಿ 100 ಭಾಷೆ ಆಗಿ ಇವತ್ತು ನಮ್ಮ ಮನಸ್ಸುಗಳನ್ನು ನಾವೇ ಹೊಡ್ಕೊಳ್ತಾ ಇದ್ದೀವಿ. ಮೊನ್ನೆ ಕ್ಯಾಬಿನೆಟ್ ಮೀಟಿಂಗು ಆಯಿತು. ಆದರೆ ಇನ್ನೂ ಮೆಡಿಕಲ್ ಕಾಲೇಜ್ ಇನ್ನೂ 30 ದಿನ ಆಗೋದು ಬಂತು. ಅಲ್ಲಿ ಯಾವುದೂ ಇನ್ನೂ ಕ್ಯಾಬಿನೆಟ್ ಅಲ್ಲಿ ಅದನ್ನು PPP ಬಿಡ್ತೀವೋ PP ಇಟ್ಕೋತೀವೋ ಅನ್ನೋಂಥ ಯಾವುದೂ ಸ್ಪಷ್ಟತೆ ಇಲ್ಲ. ಇವ್ರ ಬೇಡಿಕೆ ಅಂತೂ ಸರ್ಕಾರ ಬರವಣಿಗೆಯಲ್ಲಿ ರೈಟಿಂಗಲ್ಲಿ ಕೊಟ್ಟು ಮಾತ್ರ ನಾವು ಇದನ್ನು ಪಡಿತೀವಿ ಅಂತ ಸರ್ಕಾರದ ಕೊಟ್ಟು ಕೇರಿ ಮಾಡಕ್ತಿಲ್ಲ ಅನ್ನೋದು ಅನಿಸುತ್ತೆ. ಇಲ್ಲ, ನಾನು ಸ್ವತಃ ಮುಖ್ಯಮಂತ್ರಿಗಳ ಜೊತೆ ನಿನ್ನಿಲ್ಲ ಮೊನ್ನೆ ಮಾತನಾಡಿದ್ದೀನಿ, ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಜೊತೆ ಮುಖ್ಯಮಂತ್ರಿಗಳು ನನಗೆ ಕೇಳಿದರು 400 ಕೋಟಿ ಹೋಗ್ತದಲ್ಲಪ್ಪ ಅಂತೇಳಿ. ಅಷ್ಟು ಹೋಗೋದಿಲ್ಲ ಸರ್. ಸ್ವಲ್ಪ 100 ಕೋಟಿ ಅನ್ನೋದು 150 ಕೋಟಿ ಹೋಗ್ಬೋದೆ ಅಥವಾ 200 ಕೋಟಿ ಹೋಗ್ಬೋದೆ. ಬೇರೆಯವ್ರ 500 ಕೋಟಿ ಖರ್ಚು ಮಾಡೋದನ್ನು ಇಲ್ಲಿ ಅದರ ಅರ್ಧದಲ್ಲೆಲ್ಲ ಅದಕ್ಕಿಂತ ಕಡಿಮೆ ಖರ್ಚದಲ್ಲಿ ಇಲ್ಲಿ ಆಗ್ತದೆ. ಅದನ್ನು ನೀವು ಆದ್ಯತೆ ಮೇರೆಗೆ ಪರಿಗಣನೆಗೆ ತಗೊಳ್ರಿ ಅಂತ ಹೇಳಿದ್ದೀನಿ. ಮತ್ತು ಜಿಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಕ್ಯಾಬಿನೆಟ್ನಲ್ಲಿ ನಾನು ಇದ್ದೆ, ಜಿಲ್ಲಾ ಮಂತ್ರಿಗಳು ಕೂಡ ಹೇಳಿದ್ದಾರೆ, ಇಲ್ಲ ಇಲ್ಲಿ PPPನೇ ಮಾಡೋದು ಬೇಡ, ನಾವು ಗೋರ್ಮೆಂಟೇ ಮಾಡೋಣ ಅಂತೇಳಿ ಜಿಲ್ಲಾ ಮಂತ್ರಿಗಳು ಕೂಡ ನನ್ನ ಎದುರಿಗೆ ಪ್ರತಿಪಾದನೆ ಮಾಡಿದ್ದಾರೆ. ಕುಮ್ಮಕ್ಕು ನೀಡಿದರೆ ಪ್ರತಿಭಟನಾಕಾರರಿಗೆ ಹಿಂದೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಯಾವ ದೃಷ್ಟಿಕೋನದಲ್ಲಿ ಅವ್ರು ಹೇಳಿದ್ದಾರೆ ನೀವು ಅವ್ರಿಗೆ ಕೇಳಿ. ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಕುಮ್ಮಕ್ಕು ಕೊಟ್ಟಿಲ್ಲ. ಇದು ಸ್ವಯಂ ಪ್ರೇರಣೆಯಿಂದ ನಡೀತಕ್ಕಂಥ ಒಂದು ಪ್ರತಿಭಟನೆ. ಯಾರೂ ಇದಕ್ಕೆ
ಹಂಗಾದ್ರೆ ನಾನೇ ಮಾಡ್ಬೇಕಂತೇಳಿ ಕಿಶಿಂದ 3 ಸರ್ತಿ ಅಸೆಂಬ್ಲಿನಲ್ಲಿ ಇದೇ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇದ್ದಾಗ ಕೇಳಿದ್ದೀನಿ. ನಾನು ಅದನ್ನು ನೆನಪು ಮಾಡಿದ್ದೀನಿ ಮುಖ್ಯಮಂತ್ರಿಗಳಿಗೆ. ಯಾವುದೋ ಒಂದು ಕ್ಯಾಬಿನೆಟ್ ನೆಕ್ಸ್ಟ್ ಕ್ಯಾಬಿನೆಟ್ ಅಥವಾ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಕ್ಲಿಯರ್ ಆಗುವಂತ ಏನಾದ್ರು ಸಾಧ್ಯತೆ ಇಲ್ಲ. ಅವ್ರು ಸುಮ್ಮನೆ 30 ದಿನ ಆಯ್ತು 40 ದಿನ ಆಯ್ತು ಮಾಡ್ಕೊಂಡು ಹೋದ್ರೆ ಇದಕ್ಕೂ ಸರಿ ಅನ್ಸುದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಅದು ಹೆಸರು ಬರ್ತೈತಿ. ಎರಡು ಬರುವಂತ ಯಾರು ಕ್ಯಾಬಿನೆಟ್ ಕ್ಲಿಯರ್ ಆಗ್ತೈತಿ, 2 ಕ್ಯಾಬಿನೆಟ್. ಈಗ ನಿನ್ನಿಲ್ಲ ಮೊನ್ನೆ ಏನು ಮುಖ್ಯಮಂತ್ರಿಗಳು ಎಲ್ಲಾ ಸಚಿವರು ಸಭೆ ಕರೆದಿದ್ರು. ಅವತ್ತು ನಾನು ಮನವರಿಕೆ ಮಾಡಿಕೊಡತಕ್ಕಂಥ ಪ್ರಯತ್ನ ಮಾಡೇ ಬಂದಿದ್ದೀನಿ. ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು. ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ಗೂ ನಾನು ಹೇಳಿದ್ದೀನಿ, ಅವರು ಒಪ್ಪಿದ್ದಾರೆ. ಅಲ್ಲೇ ಲಕ್ಕಿಲಿ ಜಿ ಪರಮೇಶ್ವರ್ ಅವರು ಇದ್ರು, ಅವರು ಮೆಡಿಕಲ್ ಕಾಲೇಜ್ ನಡ, ಅವ್ರಿಗೂ ಹೇಳಿದ್ದೀನಿ, ಅವರು ಒಪ್ಪಿದ್ದಾರೆ. ಇಷ್ಟು ಸಂಕಷ್ಟ ಯಾಕೆ ಆಗ್ತಾ ಇದೆ ಈ ವಿಷಯದಲ್ಲಿ? ಇಷ್ಟು ಕಠಿಣ ಯಾಕೆ ಸರ್ಕಾರದ ಒಂದು ಸ್ಪಷ್ಟವಾದ ನಿಲುವು ಯಾಕೆ ತೋರಿಸ್ಬೇಕಾಗಿದೆ? ನೋಡಿ, PPP ಮಾಡೆಲ್ನಲ್ಲಿ ಮಾಡ್ಬೇಕಂತಕ್ಕಂಥ ನಿರ್ಣಯ ನಮ್ಮ ಸರ್ಕಾರ ಬಂದ ಮೇಲೆ ಆಗಿಲ್ಲ. ಹಿಂದಿನ BJP ಸರ್ಕಾರ ಇದ್ದಾಗ ಇದು ನಿರ್ಣಯ ಆಗಿರ್ತಕ್ಕಂಥದ್ದು. ಅದನ್ನು ಮರುಪರಿಶೀಲನೆ ಮಾಡಿ ಮರು ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾದಂಥ ಅನಿವಾರ್ಯತೆ ಇದ್ದೇ ಇದೆ. ಕಾನೂನು ಪ್ರಕ್ರಿಯೆ ಮುಗಿದ ಮೇಲೆ ಅದು ಸರಳವಾಗಿ ಮಾಡ್ಬೋದು. ಥ್ಯಾಂಕ್ ಯು. ಏನ್ರಿ ಎಲ್ಲಿ ಧರಣಿ ಕೂತವ್ರ ಅಪರಾಧಿ ನಿರಪರಾಧಿ ಹೆಂಗಿರ್ತಾರೆ? ಅದು ಅವ್ರ ಉದ್ದೇಶ ಕಾಲೇಜ್ ಆಗ್ಲಿ ಅನ್ನೋದು ಇರ್ತದೆ ವಿನ ಬೇರೆ ಅವ್ರನ್ನ ಆ ರೀತಿ ನಾವು ಸಂಬೋಧಿಸೋದು ಸರಿಯಲ್ಲ. ಪ್ರತಿಭಟನೆ ಯಾರೇ ಮಾಡಿದ್ರು ಕೂಡ ಒಂದು ಬೇಡಿಕೆ ಇಟ್ಟು ಮಾಡಿರ್ತಾರೆ ವಿನ ಅದ್ರ ಬಗ್ಗೆ ನಾವು ಸಂಬೋಧನೆ ಆಗುತ್ತೆ. ನಿನ್ನೆ ವಿಜಯ್ ಕುಮಾರ್ ಪಾಟೀಲ್ ಅವರು ಬಿಜೆಪಿ ಮುಖಂಡರು ಈ ಕನ್ನೇರಿ ಶ್ರೀಗಳ ನಿರ್ಬಂಧದ ಹಿನ್ನೆಲೆ ಉಸ್ತುವಾರಿ ಸಚಿವರ ಕೈವಾಡ ಇದೆ. ಹೇ ಆ ಥರ ಇಲ್ಲ. ಇಲ್ಲಿ ನೋಡಿ, ಈಗ ಪದ ಯಾರಿಂದಾದ್ರೂ ಒಂದ್ಸರ್ತಿ ಅಪಭ್ರಂಶ ಆಗಿ ಹೋದಾಗ ಅದನ್ನ ಎಷ್ಟೋ ಜನ ತಿಳ್ಕೊಂಡು ಆಮೇಲೆ ತಿದ್ಕೊಂಡಿಲ್ವಾ? ತಪ್ಪಿ ಹೋಗಿರ್ತಾವ ಒಂದೊಂದ್ಸರ್ತಿ. ಮತ್ತು ಅವರು ಯಾವಾಗಲೂ ಆಡ್ ಭಾಷೆಯಲ್ಲಿ ಮಾತನಾಡ್ತಾರೆ, ನಮ್ಮಂದ್ರೆ ಹಳ್ಳಿ ಭಾಷೆಯಲ್ಲೇ ಮಾತಾಡ್ತಾರೆ ಕನ್ನೇರಿ ಶ್ರೀಗಳು. ಹಾಗಾಗಿ ಏನು ನಾನು ಸಮರ್ಥನೆ ಮಾಡ್ತೀನತ್ತಲ್ಲ, ಆದ್ರೆ ಅದನ್ನ ಇಷ್ಟರ ಮಟ್ಟಿಗೆ ಒಯ್ದು, ಯಾಕಂದ್ರೆ ಅವ್ರು ಬೇರೆ ಕೆಲಸಗಳೇನದಾವು ಇವತ್ತು ಕೃಷಿಕ್ ಸಮಾಜಕ್ಕಾಗಲಿ ಮತ್ತು ವ್ಯವಸಾಯ ಮಾಡೋದ್ರಲ್ಲಾಗಲಿ ಸಾಕಷ್ಟು ಪ್ರಗತಿಯನ್ನ ಕನ್ನೇರಿ ಮಠದಲ್ಲಿ ಮಾಡಿದ್ದಾರೆ. ಅದನ್ನು ಗಣನೀಯದಲ್ಲಿ ಇಟ್ಕೊಂಡು ನಾವು ಪ್ರತಿಕ್ರಿಯೆ ಕೊಡೋದು ಸೂಕ್ತ ಅನಿಸ್ತದೆ. ನೋಡ್ರಿ, ಈಗ ನಾನು ಅದು ಯಾವ ರೀತಿ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಇದೆಲ್ಲ ಒಂದು ದಿವಸ ಡೆವಲಪ್ಮೆಂಟ್ ಇದೆ, ನನಗೆ ಗೊತ್ತಿಲ್ಲ. ನಾನು ಅದನ್ನು ಕೇಳಿ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ಸರ್, ಈಗ ಸಚಿವ ಸಂಪುಟ ವಿಸ್ತರಣೆ ಮಾತೆಲ್ಲ ಕೇಳ್ಬರ್ತಾ ಇದೆ, ಬದಲಾವಣೆ ಎಲ್ಲ ಕೇಳ್ಬರ್ತಾ ಇದೆ. ನಾನು ಆ ವಿಷಯ ಪ್ರಸ್ತಾಪ ಮಾಡತಕ್ಕಂಥ ಅವಕಾಶ ನನಗಿಲ್ಲ. ಅದು ನೀನೇ ಮಾಡಿದ್ರು ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಹೈಕಮಾಂಡ್ ಅವ್ರೇನು ನಿರ್ಣಯ ತಗೋತಾರೆ ಅದಕ್ಕೆ ನಾವೆಲ್ಲ ಬದ್ಧಿರ್ತೀವಿ. ಅದಕ್ಕೆ ಆಲ್ರೆಡಿ ನಿಮ್ಮ ಜೊತೆ ಹಿಂದಿನ ಸರ್ತಿ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿನಿ. ಆ ವಿಷಯ ಈಗ ಮತ್ತೆ ಪುನಃ ಪ್ರಸ್ತಾಪ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಈಗ ಏನೇ ಇದ್ರೂ ಕೂಡ ಸಂಪುಟ ವಿಸ್ತರಣೆ ಆಗಲಿ ಪುನರ್ರಚನೆ ಆಗಲಿ ಅದು ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಹೈಕಮಾಂಡ್.